ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಬಿಸ್ನೆಸ್ ಅಲ್ಲಾಗಿರ್ಬೋದು, ವ್ಯಾಪಾರ ವಹಿವಾಟಿನಲ್ಲಾಗಿರಬಹುದು, ಅಥವಾ ಅಕ್ಕಪಕ್ಕದವರ ಕೆಟ್ಟ ದೃಷ್ಟಿ ಯಾವುದೇ ಒಬ್ಬ ಶತ್ರು ಅಂತ ಇದ್ದೇ ಇರ್ತಾರೆ. ಆ ವ್ಯಕ್ತಿಗಳನ್ನು ನಿರ್ಮೂಲನೆ ಮಾಡಲು ನಾವು ತಿಳಿಸಿರುವ ಈ ಒಂದು ಶತ್ರು ಸಂಹಾರ ಚಕ್ರವನ್ನು ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಒಂದು ಶತ್ರು ಸಂಹಾರ ಚಕ್ರವನ್ನು ಮಾಡಿಕೊಂಡು ಇದರ ಒಳಭಾಗದಲ್ಲಿ ನಾವು ತಿಳಿಸಿರುವ ಈ ಬೀಜಾಕ್ಷರಿ ಮಂತ್ರಗಳನ್ನು ಬರೆಯಬೇಕು. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ GN ಭಟ್ ಅವರನ್ನು ಸಂಪರ್ಕಿಸಿ. ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಈ ಬೀಜಾಕ್ಷರಿ ಮಂತ್ರಗಳನ್ನೆಲ್ಲ ನೀವು 21 ಬಾರಿ ಪಠಿಸಿದ ನಂತರ ಆ ವ್ಯಕ್ತಿಯ ಹೆಸರನ್ನು ಹೇಳಿ ಸ್ವಾಹ ಎಂದು ಹೇಳಿಬಿಡಿ. ಹೀಗೆ ಹೇಳುವುದರಿಂದ ಶತ್ರು ಸಂಹಾರ ಎನ್ನುವುದು ಆಗುತ್ತದೆ. ವೀಕ್ಷಕರೇ, ಇದೆಲ್ಲ ಆದ ನಂತರ ಈ ಬಿಳಿಯ ಪೇಪರನ್ನು, ಈ ಚಕ್ರವನ್ನು ನೀವು ಮಡಚಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಿ, ಅಥವಾ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರ ಮನೆಯ ಆಸುಪಾಸಿನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ, ಶತ್ರುನಾಟದ ತೊಂದರೆ ವ್ಯಾಪಾರದಲ್ಲಿ ಆಗುತ್ತಿದ್ದರೆ ನಿರ್ಮೂಲನೆ ಆಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇದನ್ನು ತಾಮ್ರದ ತಗಡಿಯಿಂದ ಮಾಡಿ ಕ್ರಮ ಪ್ರಕಾರವಾಗಿ ಈ ಯಂತ್ರವನ್ನು ರಚಿಸಿಕೊಡುತ್ತಾರೆ. ಧನ್ಯವಾದಗಳು.